ರಾಜ್ಯದಲ್ಲಿ ಕೈ ಹಾಗೂ ಕಮಲ ಅನುದಾನ ಕದನ ದಂಗಲ್ ನಡೀತಾ ಇದೆ. ಅನುದಾನ ತಾರತಮ್ಯವನ್ನ ಖಂಡಿಸಿ ಕಾಂಗ್ರೆಸ್ ದಿಲ್ಲಿ ಚಲೋಗೆ ಕರೆ ಕೊಟ್ಟಿದೆ. ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಕಹಳೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ. 2017ರಿಂದ ಇಲ್ಲಿಯವರೆಗೂ ಅನುದಾನ ತಾರತಮ್ಯ ಆಗ್ತಾ ಇದೆ ಅಂತ ಅದನ್ನ ಖಂಡಿಸಿ ದಿಲ್ಲಿ ಚಲೋ ನಡೆಸೋದಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಎಲ್ಲರೂ ಹಾಜರಾಗುವಂತೆ ಕೆಪಿಸಿಸಿ ಈಗಾಗಲೇ ಕಟ್ಟಪ್ಪಣೆಯನ್ನ ನೀಡಿದೆ. ಗುಂಪಾಗಿ ದಿಲ್ಲಿಯತ್ತ ಹೊರಟಿದ್ದಾರೆ ಕೈ ನಾಯಕರು. ಪ್ರತಿಭಟನೆಗೆ ದಿಲ್ಲಿಯತ್ತ ಕಾಂಗ್ರೆಸ್ ನಾಯಕರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಸಚಿವರು, ಶಾಸಕರು, ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಈಗಾಗಲೇ ಕೆಪಿಸಿಸಿ ಕಟ್ಟಪ್ಪಣೆಯನ್ನ ಹೊರಡಿಸಿದೆ. ಯಾರೂ ಕೂಡ ಪ್ರತಿಭಟನೆಯಿಂದ ಹಿಂದೆ ಸರಿಯೋ ಹಾಗಿಲ್ಲ, ಪ್ರತಿಯೊಬ್ಬರು ಹಾಜರಾಗಬೇಕು ಅಂತ ಹೇಳಿದ್ದಾರೆ. ದಿಲ್ಲಿಗೆ ಹೋಗೋಣ, ಬನ್ನಿ ಕೇಳೋಣ ಅಂತ ಕಾಂಗ್ರೆಸ್ ಮುಂದಾಗಿದೆ. ನನ್ನ ತೆರಿಗೆ ನನ್ನ ಹಕ್ಕು ಈ ಘೋಷವಾಕ್ಯದ ಅಡಿ ನಾಳೆ ಪ್ರತಿಭಟನೆ ನಡೆಯಲಿದೆ. ಮಂತ್ರಿಗಳು, ಮನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾಳೆ ದಿಲ್ಲಿಯಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಕಾರಣ ಅಂದರೆ ಕೇಂದ್ರ ಸರ್ಕಾರದಿಂದ 1,80,00,000 ರೂಪಾಯಿ ನಮ್ಗೆ ಅನುದಾನ ಬರಬೇಕಾಗಿದೆ, ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ನಾಳೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸರ್, ನಿಮ್ಮ ವಿರುದ್ಧ ಬಿಜೆಪಿ ಅವರು ನಾಳೆ ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ವಿಧಾನಸೌಧದ ಮುಂದೆ. ಇಲ್ಲರಿ, ಅವರು ರಾಜ್ಯದ ಬಗ್ಗೆ ಚಿಂತೆ ಇಲ್ಲ. ಈಗ ನಾವು ಏನಕ್ಕೆ ಪ್ರತಿಭಟನೆ ಮಾಡ್ತಿರೋದು? ರಾಜ್ಯಕ್ಕೋಸ್ಕರ ನಮ್ಮ ದುಡ್ಡು ಬಾಕಿ ಇದೆ, ದುಡ್ಡು ಕೊಡಿ ಅಂತ ಕೇಳಕ್ಕೆ ಹೋಗ್ತಾ ಇರೋದು. ಅದಕ್ಕೆ ಅವರು ಸಾಥ್ ಕೊಡ್ಬೇಕು ತಾನೆ. ಅವ್ರು ರಾಜ್ಯದ ಬಗ್ಗೆ ಏನಾರ ಚಿಂತನೆ ಇದ್ದಿದ್ರೆ ಅವರು ನಮ್ಮ ಜೊತೆ ಕೈ ಜೋಡಿಸೋರು. ಅವ್ರು ಹೇಳ್ತಿರೋದು ರೈತರ ಪ್ರೋತ್ಸಾಹ, ಹಾಲಿನ ಪ್ರೋತ್ಸಾಹನ ನೀವು ಬಿಡುಗಡೆ ಮಾಡಲಿಲ್ಲ, ಜನರ ಬಗ್ಗೆ ನಿಮಗೆ ಕಾಳಜಿ. ಈಗ ನಾವು ಹೋಗ್ತಿರೋದು ಪ್ರತಿಭಟನೆ ಏನಕ್ಕೆ ಮಾಡ್ತಿರೋದು? ನಾವು ಪ್ರತಿಭಟನೆ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ. ಸತತವಾಗಿ ಕೇಂದ್ರ ಸರ್ಕಾರ ನಮ್ಮ ಮಲತಾಯಿ ಧೋರಣೆ ತೋರಿಸ್ತಾ ಇದೆ. ಇವತ್ತು ಕೂಡ ಭಾಳ ಸ್ಪಷ್ಟವಾಗಿ ಅಂಕಿಅಂಶ ಸಮೇತ ಈ ರಾಜ್ಯಕ್ಕೆ ಅನ್ಯಾಯ ಆಗಿರೋದನ್ನು ಎಲ್ಲ ಪೇಪರ್ಗಳಲ್ಲೂ ತಾವು ನೋಡಿದ್ದೀರ. ಸೊ ಇದರ ಹಿನ್ನೆಲೆಯಲ್ಲಿ ನಾವು ರಾಜ್ಯಕ್ಕೆ ಆ ನ್ಯಾಯವನ್ನು ದೊರಕಿಸ್ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಹೊರಟಿದ್ದೇವೆ. ಟ್ಯಾಕ್ಸ್ ಕಟ್ಟಿರೋ ದುಡ್ಡನ್ನು ವಾಪಸ್ ಕೇಳ್ತಾ ಇದ್ದೀವಿ. ಎಕ್ಸ್ಟ್ರಾ ಎಲ್ಲ ಕೇಳ್ತಾ ಇರೋದು ನಮ್ಮ ಶೇರನ್ನು ಕೇಳ್ತಾ ಇದ್ದೀವಿ. ಇದಕ್ಕೆ ಡೈಲಾಗ್ ಹೊಡೆಯೋದು ಅಷ್ಟು ಒಳ್ಳೆಯದಲ್ಲ. ಅವ್ರು ಯಾರೇ ಆದ್ರೂ ಅವರು ನಮಗೆ ಸಪೋರ್ಟ್ ಕೊಟ್ಟು ದುಡ್ಡು ತೊಗೊಂಡು ಬಂದಮೇಲೆ ಅವರು ಇಲ್ಲಿ ಕೇಳಿ, ಅವ್ರಿಗೇನು ಯಾರ್ಯಾರಿಗೆ ಕ್ಷೇತ್ರಕ್ಕೆ ಇಲ್ಲ ಇನ್ನೊಂದು ಕಡೆ ಕೊಡಬೇಕು, ಕೇಳೋದ್ರಲ್ಲೇನು ತಪ್ಪೇನಿಲ್ಲ. ಅವರು ಡಿಮ್ಯಾಂಡ್ ಇರೋದು ನಾವೆಲ್ಲ ಆಲ್ರೆಡಿ ಹೇಳಿದ್ದೀವಿ, ನಮ್ಗೆ ಎಷ್ಟು ಬಂದಿದೆ ಏನಿದೆ ಅನ್ನೋದು. ಕೇಂದ್ರ ಸರ್ಕಾರ ತಾನೇ ಕೊಡೋರು ತಾನೇ ಹೇಳಬೇಕು ನಾನು ಇಷ್ಟು ಕೊಟ್ಟಿದ್ದೀನಿ ಅಂತ. ಅವ್ರು ಫಸ್ಟ್ ಹೇಳಲಿ ಅಲ್ಲ, ಆಮೇಲೆ ನಾವು ತಪ್ಪು ಹೇಳಿದರೆ ಅವರು ಅದನ್ನು ಸರಿ ಇಲ್ಲ ತಪ್ಪು ಅಂತ ಹೇಳಲಿ. ಫಸ್ಟ್ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿಬಿಡ್ಲಿ ನಮಗೆ. ಇಡೀ ನಮ್ಮ ರಾಜ್ಯಕ್ಕೆ ಅಂತಲ್ಲ, ಇಡೀ ದೇಶದಲ್ಲಿ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಅವರು. ಕಾಂಗ್ರೆಸ್ ಪ್ರತಿಭಟನೆ ಜಾಹೀರಾತಿಗೆ ಬಿಜೆಪಿ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ವಿರುದ್ಧ ರಾಜ್ಯಪಾಲರಿಗೆ ಬಿಜೆಪಿ ದೂರನ್ನ ನೀಡಿದೆ. ನಾಳೆ ದೆಹಲಿಯಲ್ಲಿ ರಾಜ್ಯ ಸರ್ಕಾರದಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಪ್ರತಿಭಟನೆ ಕುರಿತಾಗಿ ಜಾಹೀರಾತನ್ನ ಹಾಕಲಾಗಿದೆ. ಕಾಂಗ್ರೆಸ್ನಿಂದ ತೆರಿಗೆ ಹಣದಲ್ಲಿ ಪಕ್ಷದ ಜಾಹೀರಾತನ್ನ ಹಾಕಲಾಗಿದೆ. ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಲಾಗ್ತಾ ಇದೆ ಬಿಜೆಪಿಯಿಂದ. ಈ ರೀತಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ರಾಜ್ಯಪಾಲರಿಗೆ ದೂರನ್ನ ನೀಡಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ನಿಯೋಗ ಭೇಟಿ ಕೊಟ್ಟು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ನಾಳೆ ಕಾಂಗ್ರೆಸ್ನವರು ದೆಹಲಿಯಲ್ಲಿ ಪ್ರತಿಭಟನೆ ಮಾಡುತ್ತಾ ಇರುವ ಹಿನ್ನೆಲೆಯಲ್ಲಿ ಎಲ್ಲೆಲ್ಲೂ ಈಗ ಜಾಹೀರಾತುಗಳು ರಾರಾಜಿಸ್ತಾ ಇದೆ. ಈ ಜಾಹೀರಾತುವನ್ನ ಜನರ ತೆರಿಗೆ ದುಡ್ಡಿನಲ್ಲಿ ಮಾಡಲಾಗಿದೆ ಅಂತ ದೂರನ್ನ ನೀಡಲಾಗಿದೆ. ತೆರಿಗೆ ಹಣದಲ್ಲಿ ಪಕ್ಷದ ಜಾಹೀರಾತನ್ನ ಹಾಕಲಾಗಿದೆ. ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ದೂರನ್ನ ನೀಡಲಾಗಿರುವಂತದ್ದು. ರಾಜ್ಯಪಾಲರಿಗೆ ಬಿಜೆಪಿಯಿಂದ ದೂರು ನೀಡಿರುವಂತಹ ದೂರಿನ ಪ್ರತಿಯನ್ನ ನೋಡ್ತಾ ಇದ್ದೀರಾ. ಕಾಂಗ್ರೆಸ್ ಪ್ರತಿಭಟನೆಯ ಜಾಹೀರಾತಿಗೆ ಈ ರೀತಿ ವಿರೋಧ ವ್ಯಕ್ತವಾಗ್ತಾ ಇದೆ. ನನ್ನ ತೆರಿಗೆ ನನ್ನ ಹಕ್ಕು, ಚಲೋ ದಿಲ್ಲಿ ಘೋಷವಾಕ್ಯದ ಅಡಿ ಇವತ್ತಿನ ದಿನಪತ್ರಿಕೆಯಲ್ಲಿ ಕಾಂಗ್ರೆಸ್ ಈ ರೀತಿ ಜಾಹೀರಾತನ್ನ ಹಾಕಿದೆ. ಇದನ್ನ ಖಂಡಿಸಿ ಈಗ ಬಿಜೆಪಿ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದೆ. ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ನಿಯೋಗ ರಾಜ್ಯಪಾಲ ಗೆಹ್ಲೋಟ್ ಅವರನ್ನ ಭೇಟಿಯಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದೆ. ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡ್ತಾ ಇರುವಂಥದ್ದು. ಈ ರೀತಿ ಜಾಹೀರಾತನ್ನ
ಜನ ಕಟ್ಟಿರುವ ತೆರಿಗೆ ಹಣದಿಂದ ಹಾಕಿದ್ದಾರೆ. ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ರಾಜ್ಯಪಾಲರಿಗೆ ದೂರನ್ನ ನೀಡಿದೆ ಬಿಜೆಪಿ. ತೆರಿಗೆಯ ಹಣದಲ್ಲಿ ಪಕ್ಷದ ಜಾಹೀರಾತನ್ನ ಹಾಕಿರೋದು ಎಷ್ಟು ಸರಿ, ಕ್ರಮ ಆಗಲೇಬೇಕು ಅಂತ ಬಿಜೆಪಿ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದೆ. ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ದೂರನ್ನ ಸಲ್ಲಿಸಿರುವಂಥದ್ದು. ಇವತ್ತಿನ ದಿನಪತ್ರಿಕೆಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಈ ಜಾಹೀರಾತನ್ನ. ನನ್ನ ತೆರಿಗೆ ನನ್ನ ಹಕ್ಕು, ಚಲೋ ದಿಲ್ಲಿ ಎನ್ನುವಂತಹ ಘೋಷವಾಕ್ಯದ ಅಡಿ ಕೇಂದ್ರದಿಂದ ರಾಜ್ಯಕ್ಕೆ ಆದಂತಹ ಅನ್ಯಾಯ 2017-18ರಿಂದ 1,87,000 ಕೋಟಿ ರೂಪಾಯಿ ರಾಜ್ಯಕ್ಕೆ ಅನುದಾನ ಬರೋದು ಬಾಕಿ ಇದೆ, ಅದನ್ನ ಕೊಡಬೇಕು ಅಂತ ಆಗ್ರಹಿಸಿ ನಾಳೆ ಕಾಂಗ್ರೆಸ್ ದಿಲ್ಲಿಯಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಈಗ ರಾಮಲಿಂಗಾರೆಡ್ಡಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮೋದಿ, ಅಮಿತ್ ಶಾ, ನಿರ್ಮಲಾಗೆ ಕಿವಿ ಕೇಳಿಸ್ತಾ ಇಲ್ಲ. ನಮ್ಮ ಕೂಗು ಇಲ್ಲಿಂದ ದಿಲ್ಲಿಗೆ ಕೇಳಿಸುತ್ತಿಲ್ಲ. ದೆಹಲಿಯಿಂದ ಕೂಗಿದ್ರೆ ಕೇಳಿಸ್ಬಹುದೇನು? ಅವರಪ್ಪನ ಮನೆ ಆಸ್ತಿ ಕೇಳ್ತಾ ಇಲ್ಲ, ಜನರ ದುಡ್ಡು ಕೇಳ್ತಾ ಇದ್ದೀವಿ. ನಮ್ಮ ಪಾಲು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಬಿಜೆಪಿಗೆ ನಾಚಿಕೆ, ಮಾನ, ಮರ್ಯಾದೆ ಇಲ್ಲ. ಕೇಂದ್ರ ರಾಜ್ಯ ಬಿಜೆಪಿಯ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ಅವರ ವಾಗ್ದಾಳಿ. ಈಗ ನಾವು ಇಲ್ಲಿಂದ ಎಷ್ಟೇ ಕೂಗಿದ್ರು ಮೋದಿಯವ್ರ ಕಿವಿಗೆ ಕೇಳಿಸ್ತಿಲ್ಲ, ಅಮಿತ್ ಶಾ ಅವ್ರ ಕಿವಿಗೆ ಕೇಳಿಸ್ತಿಲ್ಲ, ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕಿವಿನೂ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ. ಕರ್ನಾಟಕ ಜನತೆ 236 ತಾಲೂಕು ಇರೋದು ಕರ್ನಾಟಕ ರಾಜ್ಯದಲ್ಲಿ. 223 ತಾಲೂಕು ಬರ ಅಂತ ಘೋಷಣೆ ಆಗಿದ್ದರೂ ಕೂಡ ಹಣ ಬಿಡುಗಡೆ ಮಾಡೋಕ್ಕೆ ಪಾಪ ಅವ್ರಿಗೆ ವ್ಯವಧಾನ ಇಲ್ಲ ಅವ್ರಿಗೆ. ಅದೇನು ಅವರು ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ಬೇಕಾರೆ ಏನು ಅವ್ರೇನು ಪುಕ್ಸಟ್ಟಿ ಕೊಡಬೇಕಾಗಿಲ್ಲ. ಏನು ಕೇಂದ್ರ ಸರ್ಕಾರದ ಏನು ಯಾರು ದುಡ್ಡು ಅದು? ಯಾರು ದುಡ್ಡು ಅಲ್ಲ, ಸಾರ್ವಜನಿಕರ ದುಡ್ಡು. ನಮ್ಮ ದುಡ್ಡು ಪ್ರತಿ ವರ್ಷ 4 ಲಕ್ಷ ಕೋಟಿ ಹೋಗುತ್ತೆ ಕೇಂದ್ರ ಸರ್ಕಾರಕ್ಕೆ. ಅದರಿಂದ ನಮ್ಮ ಕೂಗು ಇಲ್ಲಿಂದ ಕೇಳಿಸ್ತಿಲ್ಲ ಅಂತ ಡೆಲ್ಲಿನಲ್ಲೇ ಹೋಗಿ ಕೂಗ್ತೀವಿ. ನೀವು ಅಲ್ಲಿ ಪ್ರತಿಭಟನೆ ಮಾಡಿ, ನಾವು ನಿಮ್ಮ ವಿರುದ್ಧ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ. ಬಿಜೆಪಿ ಇವ್ರಿಗೆ ಮಾನ ಮರ್ಯಾದೆ ಇಲ್ಲ ಅವ್ರಿಗೆ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ಸೇರ್ಕೋಬೇಕಾ ಬೇಡವಾ? ನಮ್ಮ ರಾಜ್ಯದ ಜನಕ್ಕೆ ಈಗ 236 ತಾಲೂಕಲ್ಲಿ 223 ತಾಲೂಕು ಬರ ಅಂತ ಘೋಷಣೆ ಆಗಿದೆ. ನಾಚಿಕೆ ಆಗಲ್ವ ಅವ್ರಿಗೆಲ್ಲ ಈ ರೀತಿ ಎಲ್ಲ ಹೇಳೋದಕ್ಕೆ? ಬಿ ಜೆ ಪಿಯವರಿಗೆ 4 ಲಕ್ಷ ಕೋಟಿ ಹೋಗುತ್ತೆ ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ, ಕಡಿಮೆ. ಎಸ್, ಇದು ಕಾಂಗ್ರೆಸ್ನ ಸಚಿವರು ಹಾಗೆ ಶಾಸಕರುಗಳ ಮಾತಾಗಿತ್ತು. ಯಾಕೆ ನಾವು ಹಾಗಾದ್ರೆ ಹೋರಾಟವನ್ನ ಮಾಡಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದನ್ನ ವಿವರವಾಗಿ ಹೇಳ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.